ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋನ ನೋಡ್ತಾ ಇದ್ದೀರೋ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬೆಳಗ್ಗೆ ಅಡುಗೆ ತಿಂಡಿಯಿಂದನೇ ನಾನು ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸಾಂಬಾರಿಗೆ ಅಂಥೇಳಿ ಬೇಳೆ ಮತ್ತು ತರಕಾರಿಗಳನ್ನು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಖಾರ ಒಂದು ಮಿಕ್ಸಿ ಮಾಡಿ ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಎಲ್ಲನೂ ಕೂಡ ಬೇಳೆ, ಈರುಳ್ಳಿ, ಟೊಮೊಟೊ ಜೊತೆಗೆ ತರಕಾರಿ ಎಲ್ಲ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬೆಳಗಿನ ತಿಂಡಿಗೆ ಅಂಥೇಳಿ ನಾನಿವತ್ತು ಮೆಂತ್ಯ ಭಾತನ್ನು ಮಾಡಿದ್ದೀನಿ. ಯಾಕಂದರೆ ಇವತ್ತು ನನ್ನ ಮಗಳಿಗೆ ಸ್ಕೂಲ್ ಕೂಡ ಶುರುವಾಗ್ತಾ ಇರೋದ್ರಿಂದ ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನದ ಬಾಕ್ಸಿಗೆ ಅಂಥೇಳಿ ಅವಳಿಗೆ ಮೆಂತ್ಯ ಬಾತ್ ಕೂಡ ನಾನಿಲ್ಲಿ ರೆಡಿ ಮಾಡಿ ಅವಳನ್ನು ಕೂಡ ಸ್ಕೂಲಿಗೆ ಕಳಿಸಿದ್ದಾಯಿತು. ಆನಂತರ ಉಳಿದಿರೋಂಥ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ನೋಡಿ, ದೇವ್ರ ಸಾಮಾನೆಲ್ಲ ಸ್ವಲ್ಪ ಕಪ್ಪಾಗಿತ್ತು ಅಂಥೇಳಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ವಾಶ್ ಮಾಡಿದ್ದಾಯಿತು. ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆನಂತರ ಎಲ್ಲ ದೇವ್ರ ಸಾಮಾನು ತೊಗೊಂಡೋಗಿ ಅಲ್ಲಿ ನೀಟಾಗಿ ಜೋಡಿಸಿಟ್ಬಿಟ್ಟು ಹೂವು ಬತ್ತಿ ಎಲ್ಲನೂ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಆನಂತರ ನಾನು ದೇವ್ರ ದೀಪ ಹಚ್ಚುತ್ತಾ ಇದ್ದೀನಿ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕಾಮಾಕ್ಷಿ ಅಮ್ಮನವ್ರ ದೀಪ ಕೂಡ ನಾನಿಲ್ಲಿ ಹಚ್ತಾ ಇದ್ದೀನಿ. ಕಾಮಾಕ್ಷಿ ದೀಪ ಜೊತೆಗೆ ಪ್ರತಿದಿನ ಬೆಳಗುವಂಥ 2 ದೀಪ, ಅದೆರಡರ ಜೊತೆಗೆ ಕಾಮಾಕ್ಷಿ ಅಮ್ಮನವ್ರ ದೀಪ ಕೂಡ ಬೆಳಗ್ತಾ ಇದ್ದೀನಿ. ಇನ್ನು ಹೊರಗಡೆ ತುಳಸಿ ಗಿಡ, ಹೊಸ್ಲು ಜೊತೆಗೆ ಡೋರಿಗೆಲ್ಲ ನಾನು ಸ್ವಸ್ತಿಕೆಲ್ಲ ಬರೆದ್ಬಿಟ್ಟಿರ್ತೀನಿ ಅರ್ಶಿನ ಕುಂಕುಮದಲ್ಲಿ. ಅದಕ್ಕೂ ಕೂಡ ಪ್ರತಿನಿತ್ಯ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಹಾಗಾಗಿ ಅದಕ್ಕೂ ಕೂಡ ವಾರದ ದಿನ ಅಂತೂ ರೆಗ್ಯುಲರ್ ಆಗಿ ಊದ್ಬತ್ತಿ ಬೆಳಗುವಂಥದ್ದು, ಕರ್ಪೂರ ಬೆಳಗಿದ್ರೆ ಕರ್ಪೂರನೂ ಕೂಡ ನಾನು ಡೋರಿಗೂ ಜೊತೆಗೆ ಹೊರಗಡೆ ಎಲ್ಲನೂ ಕೂಡ ಹಚ್ಚುತ್ತಾ ಇರ್ತೀನಿ. ಜೊತೆಗೆ ಸಾಂಬ್ರಾಣಿ ಹೊಗೆ ಹಾಕಿದ್ರು ಅದನ್ನು ಕೂಡ ನಾನು ಡೋರಿಗೆ ಅಥವಾ ಹೊರಗಡೆ ಹೊಸ್ಲಿಗೆ ಎಲ್ಲದಕ್ಕೂ ಹಾಕ್ತೀನಿ. ಇವತ್ತಿನ ಶುಕ್ರವಾರದ ಪೂಜೆ ಸಿಂಪಲಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದಾಯಿತು. ಶುಕ್ರವಾರ ಆಗಿರೋದ್ರಿಂದ ಇವತ್ತು ಸೀರೆ ಕೂಡ ಹಾಕ್ಕೊಂಡು ಪೂಜೆನ ಮಾಡಿದೆ. ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಖಂಡಿತವಾಗ್ಲೂ ಈ ರೀತಿ ಸಮಾಧಾನ ನೆಮ್ಮದಿಯಿಂದ ಪೂಜೆ ಮಾಡಿಕೊಂಡಾಗ ಅದಕ್ಕೆ ಏನೋ ಒಂಥರ ಒಂದು ಒಳ್ಳೆ ಕಳೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉಳಿದಿರೋವಂಥ ಎಲ್ಲ ಕೆಲಸನ ಮುಗಿಸ್ಕೊಂಡು ನಾನು ತಿಂಡಿ ಕೂಡ ತಿಂದಿದ್ದಾಯಿತು. ಬಟ್ಟೆ ಎಲ್ಲ ಒಣಗ ಹಾಕಿ ಆನಂತರ ಇವತ್ತು ಮ್ಯಾಂಗೋ ಇತ್ತು, ಒಂದೆರಡು ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ತುಂಬ ಒಳ್ಳೆ ಸ್ಮೆಲ್ ಕೂಡ ಬರ್ತಾಯಿತ್ತು. ಇದರಿಂದ ಒಂದು ಒಳ್ಳೆ ಐಸ್ ಕ್ರೀಮ್ ಮಾಡೋಣ ಅಂಥೇಳಿ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಮ್ಯಾಂಗೋ ಐಸ್ ಕ್ರೀಮ್ ಯಾವ ರೀತಿ, ಅದರಲ್ಲೂ ಹೋಮ್ ಮೇಡ್, ಯಾವುದೇ ವಿಪ್ಪಿಂಗ್ ಕ್ರೀಮು ಏನು ಬಳಸ್ತೇನೆ, ಬರೀ ಮ್ಯಾಂಗೋ ಬಳಸಿಬಿಟ್ಟು ಹಾಲನ್ನು ಬಳಸ್ಕೊಂಡು ಸಕ್ಕರೆ ಏನೂ ಹಾಕೋಂಗಿಲ್ಲ, ಹಾಗೆಯೇ ಒಂದು ಒಳ್ಳೆ ಐಸ್ ಕ್ರೀಮನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ಮ್ಯಾಂಗೋ ಬೇಕಾಗುತ್ತೆ. ಅಂದರೆ ನಾನಿಲ್ಲಿ 2 ತೊಗೊಳ್ತಾ ಇದ್ದೀನಿ, ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು. ಆನಂತರ ಒಂದಷ್ಟು ಗೋಡಂಬಿನ ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಅಥವಾ ಒಂದು 12 ಗೋಡಂಬಿನ ಚೆನ್ನಾಗಿ ಒಂದು 2-3 ಗಂಟೆ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಂಡಿರಬೇಕು. ಇನ್ನು ಮಾವಿನ ಹಣ್ಣು ಏನಿತ್ತು ಅದನ್ನು ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ತೊಳೆದಿರೋ ಅಂಥದ್ದನ್ನು ಹೊಟ್ಟೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆ ಪಲ್ಪ್ ಏನು ಬರುತ್ತೆ, ಮ್ಯಾಂಗೋ ಮಾತ್ರ ನಾವಿಲ್ಲಿ ತೊಗೊಳ್ಬೇಕು. ಅದನ್ನು ಸಣ್ಣಗೆ ಮಿಕ್ಸಿನಲ್ಲಿ ರುಬ್ಬಿ ನೈಸ್ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನಿಲ್ಲಿ ಮಾವಿನ ಹಣ್ಣನ್ನು ಹೆಚ್ಚಿಬಿಟ್ಟು ಅದನ್ನು ಸಿಪ್ಪೆ ಓಟೆ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀರಾ ಅಂದರೆ ಇಲ್ಲಿ ಮಾವಿನ ಹಣ್ಣನ್ನು ಜಾಸ್ತಿ ಕೂಡ ತೊಗೊಳ್ಬೋದು. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ನೀವು ಆರಾಮಾಗಿ ಒಂದು 5-6 ಜನ ತಿನ್ಕೊಳ್ಬೋದು. ಅಷ್ಟು ನಿಮಗೆ ಐಸ್ ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಇನ್ನು ನಾನಿಲ್ಲಿ ಮಾವಿನ ಹಣ್ಣು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ನೆನೆಸಿಟ್ಕೊಂಡಿರೋವಂಥ ಗೋಡಂಬಿ ಏನಿತ್ತು ಅದನ್ನು ನೋಡಿ ನೀರಿನ ಸಮೇತವಾಗಿಯೇ ಸಣ್ಣಗೆ ಪೇಸ್ಟ್ ರೀತಿ ಇದನ್ನು ರುಬ್ಕೊಳ್ಬೇಕು. ಆನಂತರ ಮ್ಯಾಂಗೋ ಏನಿದೆ ಅದನ್ನು ಕೂಡ ಸಣ್ಣಗೆ ರುಬ್ಕೊಳ್ಬೇಕು. ನೋಡಿ, 2 ನಾನಿಲ್ಲಿ ರುಬ್ಬಿ ತೊಗೊಂಡು ಬಂದಿದ್ದೀನಿ. ಇನ್ನು ಈ ಕಡೆ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ನಾವು ವಿಪ್ಪಿಂಗ್ ಕ್ರೀಮ್ ಏನು ಬಳಸ್ತಾ ಇಲ್ವಲ್ಲ, ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಏನು ಬಳಸುವಂಥ ಅವಶ್ಯಕತೆ ಇಲ್ಲ. ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅದು ಒಂದು ಕುದಿ ಚೆನ್ನಾಗಿ ಕುದಿ ಬರಬೇಕು. ಮೇಲ್ಗಡೆ ಸ್ವಲ್ಪ ಕೆನೆ ಕಟ್ತಾ ಇದೆ ಅನ್ನೋವಂಥ ಸಮಯದಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಒಂದು 5-6 ನಿಮಿಷಗಳವರೆಗೇನಾದರೂ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಹಾಲಿನ ಒಂದು ಪ್ರಮಾಣ ಏನಿದೆ ಅದು ಗಟ್ಟಿ ಆಗ್ತಾ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಅದು ಕೆನೆ ಕಟ್ತಾ ಇದೆ ಅನ್ನೋವಂಥ ಸಮಯದಲ್ಲಿ ಚೆನ್ನಾಗಿ ತಿರುಗಿಸ್ತಾ ಅದನ್ನು ನಾವು ಕುದಿಸ್ಕೊಳ್ಬೇಕು. ನೋಡಿ, ಇದು ಒಂದು 5-6 ನಿಮಿಷ ಚೆನ್ನಾಗಿ ಕುದ್ದಿದ್ದಾಗಿದೆ. ಈಗ ಈ ಸಮಯ
ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ಈ ಒಂದು ಗೋಡಂಬಿ ಪೇಸ್ಟ್ ಏನಿತ್ತು ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲಿನೊಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಇನ್ನಷ್ಟು ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ಹಾಲಿನೊಟ್ಟಿಗೆ ಅದನ್ನು ಸೇರಿಸಿದ ತಕ್ಷಣ ಏನಾಗುತ್ತೆ, ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಚೆನ್ನಾಗಿ ಕೈ ಬಿಡದೇ ತಿರುಗಿಸ್ತಾ ಇರಬೇಕು ನೋಡಿ. ಈ ರೀತಿಯಾಗಿ ತಿರುಗಿಸ್ತಾ ಫ್ಲೇಮನ್ನು ಹೈಯೆಲ್ಲ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ನೋಡಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಮತ್ತು ನಾನಿಲ್ಲಿ ತಳ ಹಿಡಿಯುತ್ತೆ ಅಂಥೇಳಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 4-5 ನಿಮಿಷ ಚೆನ್ನಾಗಿ ಕುದ್ದಿದೆ ಅನ್ನೋವಂಥ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ಮಾವಿನ ಹಣ್ಣಿನ ಪೇಸ್ಟ್ ಏನಿತ್ತು ಅದನ್ನು ಸೇರಿಸ್ಕೊಳ್ಬೇಕು. ಕಂಪ್ಲೀಟಾಗಿ 2 ಹಣ್ಣಿನ ಮಾವಿನ ಹಣ್ಣಿಂದ ಏನು ಪೇಸ್ಟ್ ತೆಗೆದಿದೆ ಅದನ್ನು ನಾನಿಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಈ ಸಮಯದಲ್ಲಿ ಅದು ಗಟ್ಟಿ ಆಗುತ್ತೆ. ಹಾಗಾಗಿ ಕೈ ಬಿಡದೇ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ತಾ ಹೋಗಬೇಕು. ಒಂದು ಒಳ್ಳೆ ಪೇಸ್ಟ್ ರೀತಿ ಇದು ರೆಡಿ ಆಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಇನ್ನು ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು ನೀವು ಸಿಹಿಗೆ ಇಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲನ ಹಾಕ್ಕೊಳ್ಬೋದು. ಇಲ್ಲ ಬೆಲ್ಲ ಬೇಡ ಅಂತಂದವರು ಖರ್ಜೂರನ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಅದನ್ನಾದರೂ ಹಾಕ್ಕೊಳ್ಬೋದು. ಖರ್ಜೂರ ಅಥವಾ ಬೆಲ್ಲ ಎರಡರಲ್ಲಿ ಯಾವ್ದಾರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆನಾದರೂ ಹಾಗೆಯೇ ಬಿಡಬೇಕು. ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೀವು ಈ ರೀತಿ ಬ್ಲೆಂಡರಲ್ಲಾದರೂ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಒಂದು 2-3 ರೌಂಡು ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ರೆ ಇದು ಚೆನ್ನಾಗಿ ಪೇಸ್ಟ್ ರೀತಿ ಆಗುತ್ತೆ. ಅಂದರೆ ಈ ನಾವು ಹಾಕಿರುವಂಥ ಬೆಲ್ಲ ಆಗಿರ್ಬೋದು ಅಥವಾ ಖರ್ಜೂರ ಹಾಕ್ತೀವಿ ಅಂದರೆ ಖರ್ಜೂರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಗಂಟುಗಳು ಉಳಿಯೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಗ್ಲಾಸ್ ಕಂಟೈನರು ಅಥವಾ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಬಿಟ್ಟು ನೀವು ಇಷ್ಟ ಆಯಿತು ಅಂದರೆ ಮೇಲ್ಗಡೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ನೀವು ಫ್ರೀಝರಲ್ಲಿ ಇಟ್ಕೊಳ್ಬೇಕು. ಒಂದು 4 ಅಥವಾ 6 ಗಂಟೆಗಳ ಸಮಯ ಇದನ್ನು ಫ್ರೀಝರಲ್ಲಿ ಹಾಗೆಯೇ ಇಡಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಇದು ಕೋಲ್ಡ್ ಆಗುತ್ತೆ. ಐಸ್ ಕ್ರೀಮ್ ಅನ್ನುವಂಥದ್ದು ರೆಡಿ ಆಗುತ್ತೆ. ಇನ್ನು ನನ್ನ ದೊಡ್ಡ ಮಗಳಿಗೆ ಕಾಲೇಜ್ ಕೂಡ ಶುರು ಆಗ್ತಾ ಇರೋದ್ರಿಂದ ಅವಳಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ತರೋಣ ಅಂಥೇಳಿ ಹೊರಟಿದ್ದೀವಿ. ಅವಳು ನಾನು ಇಬ್ಬರು ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇನ್ನು ಹೊರಗಡೆ ಹೋದರೆ ಗೊತ್ತಲ್ವ, ಹೆಣ್ಮಕ್ಳು ಅಂದ ತಕ್ಷಣ ಎಲ್ಲಿಗೆ ಹೋದರೂ ಹೋಗೋದೆ ಬಟ್ಟೆ ಕಡೆ ಅವ್ರ ಗಮನ. ಹಾಗಾಗಿ ಏನೇ ತರೋದಕ್ಕೆ ಹೋದ್ರೂ ಕೂಡ 1 ಅಥವಾ 2 ಬಟ್ಟೆ ಮನೆಗೆ ಬಂದೇ ಬರುತ್ತೆ. ಹಾಗಾಗಿ ಒಂದಷ್ಟು ಬಟ್ಟೆ ಕೂಡ ಇಲ್ಲಿ ಶಾಪಿಂಗ್ ಮಾಡಿದ್ದಾಯಿತು ಅವಳಿಗೋಸ್ಕರ ಅಂಥೇಳಿ. ಇನ್ನು ಕಾಲೇಜ್ ಶುರುವಾಗಿ ಒಂದು 10-15 ಡೇಸ್ ಅಂತೂ ಕಲರ್ ಡ್ರೆಸ್ ಇದ್ದೇ ಇರುತ್ತೆ. ಹಾಗಾಗಿ ಒಂದಷ್ಟು ಅಮ್ಮ ಬಟ್ಟೆ ಇರಲಿ ಅಂಥೇಳಿ ತೊಗೊಳ್ತಾ ಇದ್ಲು. ಒಂದಷ್ಟು ಬಟ್ಟೆನ ತೊಗೊಂಡ ಆದಮೇಲೆ ಅವಳಿಗೆ ಒಂದಷ್ಟು ಬಾಕ್ಸು ಮತ್ತು ವಾಟರ್ ಬಾಟ್ಲೆಲ್ಲ ನೋಡಬೇಕಿತ್ತು. ಹಾಗಾಗಿ ಬಂದಿದ್ವಿ. ಅದನ್ನು ಬಿಟ್ಬಿಟ್ಟು ಈಗ ಬಟ್ಟೆ ಶಾಪಿಂಗ್ ಮಾಡ್ದಂಗೆ ಆಯಿತು ಅಂತಲೇ ಹೇಳ್ಬೋದು. ಎಲ್ಲಿಗೋದ್ರೂ ಹೆಣ್ಮಕ್ಳು ಕಣ್ಣು ಹೋಗೋದೆ ಬಟ್ಟೆ ಕಡೆ ಅಲ್ವಾ. ಏನೇ ನೋಡ್ತೀವಿ ಅಂದರೂ ಕೂಡ 1-2 ಪೀಸು ಖಂಡಿತವಾಗ್ಲೂ ಮನೆಗೆ ಬಟ್ಟೆ ಬಂದೇ ಬರುತ್ತೆ. ಇನ್ನು ಇಲ್ಲಿರೋವಂಥ ಬಾಟಲ್ಗಳಲ್ಲಿ ಅವಳಿಗೆ ಯಾವುದು ಇಷ್ಟ ಆಗಲಿಲ್ಲ. ಜೊತೆಗೆ ಸುಮಾರಷ್ಟು ಬಾಕ್ಸ್ಗಳೆಲ್ಲ ನೋಡಿದ್ವಿ, ಅದು ಯಾವುದು ಚೆನ್ನಾಗಿಲ್ಲ ಅಂಥೇಳಿ ಮತ್ತೆ ಬೇರೆ ಕಡೆ ಹೋಗಿಬಿಟ್ಟು ವಾಟರ್ ಬಾಟಲು ಬಾಕ್ಸು ಎಲ್ಲನೂ ತೊಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ಊಟದ ಟೈಮ್ ಆಯಿತು ಅಂತಲೇ ಹೇಳ್ಬೋದು. ಈಗ ಬೇಸಿಗೆ ಆಗಿರೋದ್ರಿಂದ ತುಂಬಾ ಸುಸ್ತಾಗುತ್ತೆ. ಹೊರಗಡೆ ಹೋಗಿ ಬಂದ ತಕ್ಷಣ ಏನಾದರೂ ತಣ್ಣಗಿರೋದು ಬೇಕು ಖಂಡಿತವಾಗ್ಲೂ ಅನಿಸುತ್ತೆ. ಇನ್ನೇನು ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದ್ವಲ್ಲ, ಅದು ಸ್ವಲ್ಪ ಗಟ್ಟಿಯಾಗಿತ್ತು, ಅದನ್ನೇ ತಿನ್ನೋಣ ಅಂಥೇಳಿ ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ವಿಪ್ಪಿಂಗ್ ಕ್ರೀಮು ಏನೂ ಬಳಸಿಲ್ಲ, ಆದರೂ ಕೂಡ ತುಂಬ ಕ್ರೀಮಿಯಾಗಿ ಬಂದಿದೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ. ಹೊರಗಡೆ ನಾವು ತಂದು ತಿಂತೀವಲ್ಲ ಮ್ಯಾಂಗೋ ಫ್ಲೇವರ್, ಅದು ಅಷ್ಟು ಚೆನ್ನಾಗಿ ಬಾಯಲ್ಲಿ ಹರಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಖಂಡಿತ ಇದನ್ನು ನೀವು ಕೂಡ ಒಮ್ಮೆ ಮನೆಯಲ್ಲಿ ಮರೀದೇನೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿದೆಯಾ? ಸೂಪರ್ ಇದೆಯಾ? ಇದಾಗಿತ್ತು ಸ್ನೇಹಿತರೆ ಇವತ್ತು ಶುಕ್ರವಾರದ ನನ್ನ ಸಿಂಪಲ್ ಆಗಿರುವಂಥ ಒಂದು ರೊಟೀನು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.